ಈ ದುಡ್ಡಿನ ವಸೂಲು ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯದನ ಅಂತೇಳಿ. ಅದಕ್ಕಾಗಿ ಈ ಎಲ್ಲ ನೆಲೆಯಲ್ಲೇ ಇವತ್ತು ಬಹಳ ಸೂಕ್ಷ್ಮವಾಗಿ ಮತ್ತು ಅಷ್ಟು ಅನಿವಾರ್ಯವಾಗಿ ಇಂಥ ಜನರ ದುಡ್ಡನ್ನ ಹೆಂಗೆ ವಸೂಲಿ ಮಾಡೋದು ಅನ್ನೋದು, ಮತ್ತು ಜೊತೆಗೆ ಇನ್ನು ಮುಂದಾದರೂ ಇಂಥ ದೊಡ್ಡ ಪ್ರಮಾಣದ ಲೋನ್ ಕೊಡೋಂಗಿದ್ರು ಸಣ್ಣ ಸಣ್ಣ ಕೈಗಾರಿಕೆಗಳಿಗೆ ಕೊಟ್ಟರೆ ಉದ್ಯೋಗ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಯಾಕೆ ದೊಡ್ಡ ಉದ್ಯಮಿ ಮಾಡ್ತಾರೆ, ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ದೊಡ್ಡ ದೊಡ್ಡ ಮಾತುಗಳು ಮಾತಾಡಿಕೊಂಡು ಸರ್ಕಾರದಲ್ಲಿ ಅಧಿಕಾರಿಗಳನ್ನ ಹಿಡ್ಕೊಂಡು ಅಧಿಕಾರಿ ಜೊತೆಗೆ ರಾಜಕಾರಣಿಗಳು ಹಿಡ್ಕೊಂಡು ತಮ್ಮ ಬೇಗ ಲೋನ್ ಮಾಡಿಕೊಂಡು ಜಿಗಿದು ಹೋಗೋದು ಈ ಜನ. ನಾವು ಇವತ್ತು ಏನೂ ಇಲ್ಲ, ಜಸ್ಟ್ ಏನು ಕೇಳ್ತಾ ಇದ್ದೀರಪ್ಪ ಅಂದ್ರೆ ರೈತರು ಹೆಚ್ಚು ಕಡಿಮೆ ರೈತರು ಅವರು ನ್ಯಾಷನಲ್ ಮಟ್ಟದಲ್ಲಿ ಒಂದು ಸಾಲ ಎಲ್ಲ ಮಾಡಿದ್ದು ಒಂದು 2 ಲಕ್ಷ ಕೋಟಿ ರೂಪಾಯಿನೂ ಒದಗಂಥದ್ದು. ಅಷ್ಟನ್ನು ನಮ್ಗೆ ನೀವು ಲೋನ್ ವೇವಪ್ ಮಾಡಲಿ ಅಂತ ಕೇಳ್ತಾ ಇದ್ದಾರೆ. ಅದನ್ನು ಮಾಡ್ತಾ ಇಲ್ಲ. ಮೊನ್ನೆ ಹೇಳಿದ್ನಲ್ಲ ನಿಮ್ಗೆ 27 ಲಕ್ಷ ಕೋಟಿ ರೂಪಾಯಿಗಳನ್ನು ನಾವು ರಿಟರ್ನ್ ಅಪ್ ಮಾಡಿದ್ರು ಬ್ಯಾಂಕಿಂದ ಈ ಕಾರ್ಪೊರೇಟ್ಗಳಿಂದ. ಆದರೆ ರೈತರು ಬರೀ 2 ಲಕ್ಷ ಕೋಟಿ ರೂಪಾಯಿ ನಮ್ಮದೆಲ್ಲ ಸಾಲ ಸುಟ್ಟು ಮಾಡಿರಿ ವೇವಪ್ ಮಾಡೋದು ಕೇಳ್ತಿದ್ರೆ ಇಲ್ಲ, ನೀವು ತುಂಬಲೇಬೇಕಂತೇಳಿ ಬೆನ್ನುತ್ತಾ ಇರ್ತಾರೆ. ಇದು ನಮ್ಮಲ್ಲಿ ವ್ಯವಸ್ಥೆ. ಅದೇನೂ ಇರಲಿ, ಕಡೆಗೆ ಒಂದು ಸಮಾಧಾನ ಮಾಡ್ಕೋದಿಷ್ಟು ನಾವು ಈ ಜನರಿಗೆ 13,800 ಕೋಟಿ ರೂಪಾಯಿ ನಮ್ಮ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಟ್ರಿಪ್ಪಿಗೆ ಹಾಕಿ ಹೋದಂಥ ಮೆಹುಲ್ ಚೋಕ್ಸಿನ ನಮ್ಮ ಈ ಬೆಲ್ಜಿಯಮ್ದಲ್ಲಿ ಹಿಡಿದಿದ್ದಾರೆ. ಅದು ಇನ್ನೂ ಅವ್ರು ತಂದಿಲ್ಲ. ಹಿಡಿದಿದ್ದಾರೆ ಸಮಾಧಾನ, ತಂದಿಲ್ಲ ಅಸಮಾಧಾನ. ಇವುಗಳ ಮಧ್ಯೆ ಇನ್ನೂ ಯಾವಾಗ ಬಂದಿತ್ತು ಗೊತ್ತಿಲ್ಲ. ಆದರೆ ಹಿಡಿದಿದ್ದಕ್ಕೆ ಒಂದು ದೊಡ್ಡ ಸಾಧನೆ ನಾವು ಮಾಡಿದ್ದೀವಿ ಅಂತೇಳಿ ನಮ್ಮ ಈ ಒಂದು ಸರ್ಕಾರದ ರಾಜ್ಯ ಸಚಿವ ಪಂಕಜ್ ಚೌಧರಿ ಅವರು ಹೇಳ್ತಾ ಇದ್ದಾರೆ. ಇಲ್ಲ ನಾವು ಗೆದ್ದುಪ್ಪ ಇದ್ರಾಗಂತೆ ಗೆಲ್ಲಿ ಸೋಲ್ಲಿ ಮೊದಲ ತಪ್ಪಿತಸ್ಥರ ಶಿಕ್ಷೆ ಆಗಿ ಆ 13,000 ಕೋಟಿ ರೂಪಾಯಿ ಬಂದು ನಮ್ಮ ಬ್ಯಾಂಕಿಗೆ ಬೀಳಲಿ ಅನ್ನೋದು ನಮ್ಮದೆಲ್ಲರ ಅಭಿಪ್ರಾಯ, ಅಭಿಲಾಷೆ. ಇದು ಸಾಧ್ಯವಾ ಮೋದಿ ಅವರಿಂದ? ಇದನ್ನು ಸಾಧ್ಯ ಮಾಡಿದಾಗ ಮಾತ್ರ ನಾವು ಹೌದಪ್ಪ ಒಳ್ಳೆಯ ಮೋದಿ ಕೆಲಸ ಮಾಡಿದ್ರು ನಮ್ಮ ಮೋದಿಜಿಯವರು ಅಂತೇಳಿ ನಾವು ಅವರಿಗೆ ಹ್ಯಾಟ್ಸಪ್ ಹೇಳಬೇಕಾಗ್ತದೆ. ಇಲ್ಲ ಅಂದ್ರೆ ಸುಮ್ಮನೆ ಒಂದು ಹೇಳಿದ್ರು ಬಿಟ್ಟರು ಮಾತಿರು ಆಯಿತು ಅನ್ನುವಂಥದ್ದು. ನೋಡಿದ್ರೆ ಮುಂದಿನದಲ್ಲಿ ಏನೇನಾಗ್ತದೆ ಅಂತ ಹೇಳ್ತಾ ಮೆಹುಲ್ ಚೌಕ್ಸಿ ಕಾನೂನಿನ ಚೌಕಟ್ಟಿನ ತಪ್ಪಿಸ್ಕೊಳ್ತಾನೆ, ನೀರವ್ ಮೋದಿ ಕಾನೂನಿನ ತಪ್ಪಿಸ್ಕೊಳ್ತಾನೆ, ಅದು ಸಿಕ್ಕೊಳ್ತಾರೆ ಇಬ್ಬರು ಅನ್ನೋದನ್ನು ನೋಡ್ತಾ ಅದ್ರ ಬಗ್ಗೆ ನಾವು ನ್ಯಾಯ ಸಿಗ್ತದೆ ಅಂತೇಳಿ ಭರವಸೆ ಇಟ್ಕೊಂಡು ನಮ್ಗೆ ಅನಿಸಿದಕ್ಕೆಲ್ಲ ಮಾತಾಡಿ ಮುಗಿಸ್ತಾ ಇದ್ದೀನಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬೇಡ್ರಿ. S60 ನ್ಯೂಸ್ ಅರ್ಥದ ಸಿತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.